ನಮಸ್ಕಾರ ವೀಕ್ಷಕರೇ, ಇಬ್ಬನಿ ನ್ಯೂಸ್ಗೆ ಸ್ವಾಗತ. ಕೂಡ್ಲಿಗಿ ಹರವದಿ ಗ್ರಾಮ ಕ್ಷೇತ್ರದಲ್ಲಿನ 3 ದಶಕಗಳ ಸಮಸ್ಯೆಗಳನ್ನು ಶಾಸಕರು ಡಾ ಎನ್.ಟಿ. ಶ್ರೀನಿವಾಸ್ರವರು 3 ವರ್ಷದೊಳಗೆ ಪರಿಹರಿಸಿದ್ದಾರೆ. ಹರವದಿ ಗ್ರಾಮಸ್ಥರ ಹರ್ಷೋದ್ಗಾರ. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಕ್ಷೇತ್ರ ಕೆಲ ದಶಕಗಳಿಂದ ಅನುಭವಿಸುತ್ತಿದ್ದ ಹಲವು ಜ್ವಲಂತ ಸಮಸ್ಯೆಗಳಿಗೆ ಶಾಸಕರಾದ ಡಾ ಎನ್.ಟಿ. ಶ್ರೀನಿವಾಸ್ರವರು ಪರಿಹರಿಸಿದ್ದಾರೆಂದು ತಾಲೂಕಿನ ಹರವದಿ ಗ್ರಾಮಸ್ಥರು, ಮುಖಂಡರು ಅತೀವ ಸಂತಸ ವ್ಯಕ್ತಪಡಿಸಿದ್ದಾರೆ ಮತ್ತು ಘೋಷಣೆಗಳನ್ನು ಕೂಗಿ ಹರ್ಷೋದ್ಗಾರ ಮೊಳಗಿಸಿದ್ದಾರೆ. ಶಾಸಕರು ಹರವದಿ ಗ್ರಾಮದಲ್ಲಿ ಸರ್ಕಾರಿ ಶಾಲೆಯಲ್ಲಿ ಬಹುದಿನಗಳಿಂದ ಬೇಡಿಕೆಯಿದ್ದ ಹೆಚ್ಚುವರಿ ಶಾಲಾ ಕೊಠಡಿಗಳನ್ನು 16.53 ಲಕ್ಷ ರು ವೆಚ್ಚದಲ್ಲಿ ನಿರ್ಮಿಸಿ ಕೊಠಡಿಗಳನ್ನು ಉದ್ಘಾಟಿಸಿದರು ಮತ್ತು 15 ಲಕ್ಷ ರು ವೆಚ್ಚದಲ್ಲಿ ಸಿಸಿ ರಸ್ತೆ ನಿರ್ಮಾಣ ಹಾಗೂ ಚರಂಡಿ ನಿರ್ಮಾಣ ಕಾಮಗಾರಿಗೆ ಚಾಲನೆ ನೀಡಿದರು. ಶಾಲಾ ಮಕ್ಕಳಿಂದಲೇ ನೂತನ ಕೊಠಡಿಗಳ ಉದ್ಘಾಟನೆ. ಶಾಸಕರು ಖುದ್ದು ತಾವೇ ನಿಂತು ವಿದ್ಯಾರ್ಥಿಗಳಿಗೆ ಕತ್ತರಿ ನೀಡಿ ಮಕ್ಕಳಿಂದಲೇ ಟೇಪ್ ಕತ್ತರಿಸುವ ಮೂಲಕ ಶಾಲಾ ವಿದ್ಯಾರ್ಥಿಗಳು ತಮ್ಮ ಶಾಲೆಯ ನೂತನ ಕೊಠಡಿಗಳನ್ನು ತಾವೇ ಉದ್ಘಾಟಿಸಿ ಅವರಲ್ಲಿ ಹರ್ಷ ಮೂಡಿಸುವಂತೆ ಮಾಡಿದ್ದಾರೆ. ಇದೇ ರೀತಿ ಬಹುತೇಕ ಅಂಗನವಾಡಿ ಶಾಲೆ ಹಾಗೂ ಶಾಲೆಗಳ ಕೊಠಡಿಗಳ ಉದ್ಘಾಟನೆಗಳನ್ನು ಶಾಲಾ ಮಕ್ಕಳಿಂದಲೇ ಉದ್ಘಾಟಿಸಲು ಅನುವು ಮಾಡಿಕೊಟ್ಟಿದ್ದಾರೆ ಮತ್ತು ನೆರೆದ ನೂರಾರು ವಿದ್ಯಾರ್ಥಿಗಳಿಗೆ ಶಾಸಕರು ತಾವೇ ಸ್ವತಃ ಚಾಕ್ಲೇಟ್ ವಿತರಿಸಿ ಹಸ್ತಲಾಘವ ಮಾಡುವ ಮೂಲಕ ಅವರಲ್ಲಿ ಎಂದಿಲ್ಲದ ಹುಮ್ಮಸ್ಸು ಮೂಡಿಸಿದರು. ಶಾಲಾ ಶಿಕ್ಷಕರು, ಎಸ್ಟಿಎಂಸಿ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ದಲಿತ ಹಿರಿಯರಿಂದ ಕಾಮಗಾರಿಗೆ ಚಾಲನೆ ಮತ್ತು ಎಸ್ಸಿ ಕಾಲನಿಯಲ್ಲಿಯೂ ಕೂಡ ಅಲ್ಲಿಯ ಕಾಮಗಾರಿಯ ಆರಂಭದ ಪೂಜೆಯಲ್ಲಿ ದಲಿತ ಸಮುದಾಯದ ಹಿರಿಯರು, ಮುಖಂಡರು, ರೈತರು, ಮಹಿಳೆಯರ ಮೂಲಕ ಕಾಮಗಾರಿ ಉದ್ಘಾಟಿಸುವ ಮೂಲಕ ದಲಿತ ಪರ ನೆರೆದವರು ಹುಪ್ಪೇರಿಸುವಂತೆ ಸರಳ ಸಜ್ಜನಿಕೆ ಮೆರೆದರು. ಮಾತ್ರವಲ್ಲ, ಸಿಸಿ ರಸ್ತೆ, ಚರಂಡಿ ರಸ್ತೆ ನಿರ್ಮಾಣ ಕಾಮಗಾರಿ ಹಾಗೂ ಉದ್ಘಾಟನೆ ಸಂದರ್ಭದಲ್ಲಿ ಶಾಸಕರು ತಮ್ಮ ಉಪಸ್ಥಿತಿಯಲ್ಲಿಯೇ ತಾವೇ ಮುಂದಾಗಿ ನೆರೆದಂತಹ ಗ್ರಾಮದ ಹಿರಿಯರಿಂದಲೇ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ಮಾಡಿಸಿದ್ದಾರೆ ಮತ್ತು ಉದ್ಘಾಟನೆ ಮಾಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಗ್ರಾಮದ ಮುಖಂಡರು, ಪ್ರಮುಖರು, ಯುವಕರ ದಂಡು ಶಾಸಕರ ಜನಪರ ಕಾಳಜಿ, ಅಭಿವೃದ್ಧಿಗಳ ಕುರಿತು ಮಾತನಾಡಿ ಶಾಸಕರನ್ನು ಅಭಿನಂದಿಸಿ ಸನ್ಮಾನಿಸಿದರು. ಅವರ ಸರಳತೆ, ಸಜ್ಜನಿಕೆತನವನ್ನು ನೂರಾರು ಗ್ರಾಮಸ್ಥರು ಉಪಸ್ಥಿತರಿದ್ದವರು ಕೊಂಡಾಡಿದ್ದಾರೆ. ವಿವಿಧ ಇಲಾಖೆಗಳ ಅಧಿಕಾರಿಗಳು ಹಾಜರಿದ್ದು ಸಾಕ್ಷಿಯಾಗಿದ್ದಾರೆ. ಇದೇ ರೀತಿ ಜೂನ್ 24ರಂದು ತಾಲೂಕಿನ 16 ಗ್ರಾಮಗಳಲ್ಲಿ ಒಟ್ಟು 30 ಅಭಿವೃದ್ಧಿ ಕಾರ್ಯಕ್ರಮಗಳಲ್ಲಿ ಹಗಲಿರುಳೆನ್ನದೆ ಬಿಡುವಿಲ್ಲದೆ ಭಾಗವಹಿಸಿದ್ದರು. ವರದಿ ವಿಜಿ ವೃಷಭೇಂದ್ರ, ಕೂಡ್ಲಿಗಿ. ಇಲ್ಲಾಂದ್ರೆ ಎಲ್ಲೋ ಜೂಜು ಆಡಕ್ಕೆ ಮಜಾ ಮಾಡಿ ಹೋಗಿರಲ್ಲ ಬೆಂಗಳೂರಿಗೆ. ಹೇಳು ಬೇರೆ ಯಾವ್ದಾದ್ರು ಪ್ರೋಗ್ರಾಮ್ ಅಲ್ಲಿ ಇರ್ತೀನಿ. ನಾನು ಬರ್ರಮ್ಮ ನೀವು ಮುಂದೆ ಜಸ್ಕಾಮ್ಗೆ ಇಲ್ಲಿಗೆ ಮಳೆ ಹತ್ಕೊಂಡಾಗ ಬೆಂಕಿ ಎತ್ತಿ ಬಿಡಿಸ್ತಾ ಇಲ್ಲಿ ಒಯ್ಯರ್ ಹಾಕೊಂಡ್ರಲ್ಲ ಮೈದಿಂಡ್ರು ಬೆಂಕಿ ಎತ್ತಿ ಬಿಡ್ತಾ ಅದಕ್ಕೆ ಒಂದು ಸ್ವಲ್ಪ ಕರೆಂಟಿನ ಮಾಡ್ಕೊಡ್ತಾರೆ. ಎಲ್ಲ ವ್ಯವಸ್ಥೆ ಮಾಡ್ಕೊಡ್ತಾರೆ. ಓಕೆ ಸರ್. ಸರ್ ರವಿ ಸರ್ ಕಿರಿಕಿರಿ ಅಂತ ನಮ್ಮ ಮನೆ ಕಿರಿಕಿರಿ ಅಂತ
ಸ್ವಲ್ಪ ಹಿಂದಕ್ಕೆ ಎಲ್ಲರೂ ಬನ್ನಿ. ಹಾಂ ಹಾರ ಹಾಕ್ರಿ ಸರ್ ಸರ್ ಹಾರ ಹಾಕ್ರಿ ಸರ್ ಹಾಂ ಕಾಲಿಗೆ ಹಾಕಿ ಮತ್ತೆ ಈಗ 5.5 ಮೀಟರ್ ಎಷ್ಟೆಷ್ಟು ಶೋಲ್ಡ್ರ್ ಎಷ್ಟಪ್ಪ? ಫಸ್ಟು ನೀವು ಬದುಕೋದು ದನಗಳನ್ನ ನೀವು ಬದುಕೋದ ನೋಡ್ಕೊಂಡ್ರಿ ಈ ವರ್ಷ. ಹಿಂಗೆ ಮಳೆ ಹೋದ್ರೆ ಅದು ಒಂದು ಉಪ್ಪು ಕುಡಿಯೋಕೆ 10-12 ಕೋಟಿ ಬಂಗ್ಲೆಗಳು, ಫ್ಲ್ಯಾಟ್ಗಳು, ಅಪಾರ್ಟ್ಮೆಂಟ್ಗಳು ಸರ್. 10-12 ಕೋಟಿ ಇದಕ್ಕೆ ಬಾಂಬೆಗೆ ಹೋಗೋದಕ್ಕೆ ಅದೇ ಸರ್. ಹೀರೋ ವಿಡಿಯೋ ಗೌತಮಿ ಮಾಡಿಬಿಡ್ರಿ ಓಕೆ, ಅದೇ ದೇವಸ್ಥಾನ ಗಳೆ ಮರ ಮಾಡುವ ಇವೆಲ್ಲ ಮಾಡೋಣ. ಇದೇನೈತಲ್ಲ ಸರ್, ಬಸ್ಸಿಂದ ಒಂದು ಕೂಡ್ಲಿಗಿಂದ ವಿರುಪಾಪುರಕ್ಕೆ ಬಂದು ವಿರುಪಾಪುರದಿಂದ ಕಕ್ಕುಪ್ಪಿ KKT ಮಾರ್ಗ ಕೂಡ್ಲಿಗೆ ಹೋಗ್ಬೇಕಂತ ಒಂದು ಸ್ವಲ್ಪ ಇವ್ರಿಗೆ ಫೋನ್ ಮಾಡಿ ಸರ್ ಅಂತ ಮ್ಯಾನೇಜರ್ ಸರ್, ಬಸ್ KSRTC ಮ್ಯಾನೇಜರ್. ಏನಿಲ್ಲ ಆ ಕಡೆಯಿಂದ ತಗೊಂಡಿದೆ ಸರ್ ಇದು. ನಾನು ಆಗುತ್ತೆ. ಹೊಸ ಸಂವಿಧಾನ ಇದು ಬಂದಿದೆ ಕಾನೂನು. ಮೊನ್ನೆ ನಾವು ಅಧಿವೇಶನದಲ್ಲಿ ಪಾಸ್ ಮಾಡಿದ್ದಾರೆ. 12 ವರ್ಷ ಯಾವುದಾದ್ರೂ ಜಾಗದಲ್ಲಿ ಯಾರ್ದಾದ್ರೂ ಜಾಗ ಇರಲಿ, ನಮ್ದಾಗಿರ್ಬೋದು ಇನ್ನೊಬ್ಬರದಾಗಿರ್ಬೋದು, ನಮ್ಮ ಜಾಗದಲ್ಲಿ 12 ವರ್ಷದಿಂದ ಅಲ್ಲಿ ಶಾಲೆ ಇದ್ದರೆ ಅದು ಶಾಲೆ ಸ್ವತ್ತೆ ಅಂತೇಳಿ ಕಾನೂನು ಬಂದಿದೆ. ಗೊತ್ತಾಯ್ತಾ? ಅಂತ ಯಾರು ಮಾಡ್ಕೊಳಕ್ಕಾಗಲ್ಲ. ಅವ್ರು ಕೋರ್ಟ್ಗೆ ಹೋಗೋಕ್ಕೂ ಬರೋದು. ಗೊತ್ತಾಯ್ತಾ? ಸೊ ಅದು ಎಲ್ಲ ಈಗ ತೆಗೆದು ಕ್ಲೀನ್ ಮಾಡಿ ಮಾಡ್ತಾರೆ. ಆಯ್ತಾ? ನಾನೀಗ ಅದನ್ನು ಆರಾಮಲ್ಲ ಕಿರಿನೇ ಇಲ್ಲ. ಏನೇನು ಬಾ ಸ್ವಲ್ಪ ಹಿಂದೆ ಬಾಯ್ ಕಟ್ ಮಾಡಪ್ಪ.
ತಿಂದಿದ್ರಾ? ಏನ್ ತಿಂದ್ರಿ? ಚಿತ್ರಾನ್ನ ನಿಮ್ಮ ಕುಕ್ಕ ಚೆನ್ನಾಗಿ ಮಾಡಿದ್ರಲ್ಲ ತಿಂದ್ರಮ್ಮ? ಹಾಂ ಅಡ್ಡ ಹೋಗ್ಬೇಡ ಇಲ್ಲ ಇದೆ ಲಾಸ್ಟ್ ಎಷ್ಟೇ ಲಾಸ್ಟ್ ಹಚ್ಚಿ ಅಣ್ಣ ಸ್ವಲ್ಪ ಜರ್ಮಲ್ಲಿ ಮುಗೀತು ಈಗ ಅಡೀಶ್ವರ ಒಳಗೆ ಹೋಗ್ತದೆ ಅಡೀಶ್ವರ ಇನ್ನೊಂದು ಯಾವ್ದು ಕಾವಲೆ ಒಂದು ಅಣ್ಣ ಇನ್ನೊಂದು ಕಾಲು ಬಂದ್ರಿ ಇಲ್ಲಿ ಇಲ್ಲಲ್ಲ ಎಲ್ಲಿ ಇಲ್ಲ ಇದೊಂದು ಆ ಕಡೆ ಎಲ್ಲ ಆಯ್ತು ಅಂತ ಮುಂದೆ ಊರವ್ರಿಗೆ ಸರ್ ಚೆನ್ನಾಗಿ ಕೆಲಸ ಮಾಡ್ತಾರೆ. ಮನೆಯಲ್ಲಿ ಇನ್ನೂ ಏನು ಎಕ್ಸ್ಟ್ರಾ ಐತೆ ಈ ಥರ ಹಚ್ಕೊಡ್ತೀವಿ. ಸ್ವಲ್ಪ ಸಹಕಾರ ಮತ್ತು ಎಲ್ಲರೂ ಅಲ್ಲಿ ಬರಿಬೇಕಾದ್ರೆ ಎಲ್ಲರೂ ತೊಂದರೆ ಇತ್ತು ಸುಮ್ಮನೆ ಅಡಿಸೋದೆಲ್ಲ ಯಾಕೆ ಫಸ್ಟ್ ಅಲ್ಲೇ ಆಗ್ತದೆ ಎಲ್ಲ ಬಗೆಹರಿಸ್ಕೊಂಡು ಮತ್ತೀಗಾಗಲೇ 1 ವರ್ಷ ಡಾಕ್ಯುಮೆಂಟ್ ಆಯಿತು. ಮನೆ ತೆಗೆದು ಬೇಡ ಎಷ್ಟು ಈಸಿಗೆ ಇರುತ್ತಲ್ಲ ಮರ ತೆಗೆದು ಇಲ್ಲ ಮರ ತೆಗೆಯಲ್ಲ ಮರ ತೆಗೆಯಲ್ಲ ಈ ಕಡೆ ಬರುತ್ತೆ ಒಳಗಡೆ ಹೋಗಿ ನೋಡಿದ್ರೆ ನಿಮ್ಗೊಂದು ಇಲ್ಲ ಭಾಗ ಇದೀಗ ಗುದ್ದಲಿ ಪೂಜೆಯನ್ನ ನಿರ್ವಿಘ್ನವಾಗಿ ನೆರವೇರಿಸತಕ್ಕಂಥ ಡಾಕ್ಟರ್ ಶ್ರೀನಿವಾಸ್ ಸರ್ ಅವರಿಗೆ ನಾವು ಹೃತ್ಪೂರ್ವಕವಾಗಿ ಅಭಿನಂದಿಸ್ತಾ ಇದ್ದೇವೆ. ನಮ್ಮ ಮಕ್ಕಳನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಆಡಬೇಕು ಅಂತ ಸರ್ ಅಲ್ಲಿ ವಿನಂತಿ.
ನೀನು ಹಾಂ ಸರ್ ನೀನು ಹೋಗಲೇ ನೀವು ಹೋಗ್ರಲ್ಲ ನೀವೆಲ್ಲ ಚಾಕ್ಲೇಟ್ ಕೊಡಿ ಸರ್, ಚಾಕ್ಲೇಟ್ ಕೊಡಿ. ಇವಾಗ ಮಾಡ್ತೀನಿ ಹೋಗೋಣ ಅಣ್ಣ ಸೈಡ್ ನಿಲ್ರಿ ಅಣ್ಣ, ಸ್ವಲ್ಪ ಅಡ್ಡ ನಿಲ್ಬೇಡ್ರಿ, ಸೈಡ್ ನಿಲ್ರಿ ಅಷ್ಟೇ. ಆ ಕಡೆ ಈ ಕಡೆ ಸೈಡ್ ನಿಲ್ರಿ ಅಣ್ಣ. ಕೂಡ್ಲಿಕ್ಕೆ ಹೋಗೋರ